ನಮಸ್ಕಾರ. ಎಲ್ಲರಿಗೂ 76ನೇ ಗಣರಾಜ್ಯೋತ್ಸವದ ಶುಭಾಶಯಗಳು. ಇವತ್ತಿನ ದಿವಸ ನಮಗೆ ತುಂಬಾ ಖುಷಿ ಆಗ್ತಾ ಇದೆ. 14ನೇ ತಾರೀಕು ನಮ್ಮ ಎಲ್ಲರ ನೆಚ್ಚಿನ ಮಿನಿಸ್ಟರ್ ಆದ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಅಪಘಾತಕ್ಕೊಳಗಾಗಿ ವಿಜಯ ಆರ್ಥೋನ್ ಟ್ರಾಮಾ ಸೆಂಟರ್ಗೆ ಬಂದಿದ್ರು. ಅವರು ಹೆಚ್ಚಿನ ಪೆಟ್ಟಾದ್ರೂ ಬಹಳ ಬೇಗ ಚೇತರಿಸ್ಕೊಂಡ್ರು. ಮೇಡಮ್ 13 ದಿವಸ ಹಾಸ್ಪಿಟಲ್ ಇದ್ರು. ಅವಾಗ ಅವರಿಗೆ ತಲೆಗೆ ಮತ್ತು ಎದೆಗೆ ಮತ್ತು ಬೆನ್ನಿಗೆ ಪೆಟ್ಟಾಗಿತ್ತು. ಮೇಡಮ್ ಅವ್ರಿಗೆ ಹೆಚ್ಚು ಪೆಟ್ಟಾಗಿರೋದ್ರಿಂದ ಹಾಸ್ಪಿಟಲ್ ಇಟ್ಕೋಬೇಕಾಯ್ತು. ನಾವೆಲ್ಲ ಟ್ರೀಟ್ಮೆಂಟ್ ಮಾಡಿದ್ಮೇಲೆ ಮೇಡಮ್ ಭಾಳ ಚೆನ್ನಾಗಿ ಸ್ಪಂದನೆ ಮಾಡಿದ್ದಾರೆ. ನಾವೆಲ್ಲ ಎಕ್ಸ್ಪೆಕ್ಟ್ ಮಾಡಿದ್ವಿ ಮೇಡಮ್ 3 ವಾರದ ಮೇಲೆ ನಡಿಬಹುದು ಅಂತ ಹೇಳಿ. ಬಟ್ ಮೇಡಮ್ 12ನೇ ದಿವಸದಲ್ಲೇ ನಡೆದ್ರು. ಈಗ ಎಲ್ಲ ಬ್ಯಾಕ್ ಎಕ್ಸಸೈಸಸ್ ಮತ್ತು ಎಲ್ಲ ಕ್ವಾಡ್ರಿಸೆಪ್ಸ್ ಎಕ್ಸಸೈಸ್ ಎಲ್ಲ ನಾವು ಕಲಿಸ್ಕೊಟ್ಟಿದೀವಿ. ಮೇಡಮ್ ಅದ್ರ ತಕ್ಕ ಮಾಡ್ತಾ ಇದ್ದಾರೆ. ಭಾಳ ಚೆನ್ನಾಗಿ ಸ್ಪಂದನೆ ಮಾಡಿದ್ದಾರೆ. ಮೇಡಮ್ ಅವ್ರು ಇನ್ನೊಂದು 15 ದಿವಸದಲ್ಲಿ ತಮ್ಮ ಪೂರ್ಣ ಕಾರ್ಯವನ್ನು ವಹಿಸ್ಕೊಳ್ತಾರೆ. ಯಾಕಂದ್ರೆ ಅವ್ರು ಮಾಡ್ತಾ ಇರೋದು ಎಕ್ಸಸೈಸು ಮತ್ತು ಅವ್ರದ್ದು ಇಂಪ್ರೂವ್ಮೆಂಟ್ ನೋಡಿದ್ರೆ ಮೇಡಮ್ ಭಾಳ ಚೆನ್ನಾಗಿ ರಿಕವರಿ ಆಗಿದ್ದಾರೆ. ಆಮೇಲೆ ಚಂದ್ರರಾಜ್ ಹಟ್ಟಿಹೊಳಿ ಸರ್ನು ಅವತ್ತು ದಿವಸ ಗಾಯಗೊಂಡು ಹಾಸ್ಪಿಟಲ್ ಬಂದಿದ್ರು. ಅವರಿಗೆ ತಲೆಗೆ ಮತ್ತು ಶೋಲ್ಡರ್ಗೆ ಪೆಟ್ಟಾಗಿತ್ತು. ಬಟ್ ಅವ್ರು 2-3 ದಿವಸದಲ್ಲೇ ರಿಕವರಿ ಆಗಿ ತಮ್ಮ ಕಾರ್ಯವನ್ನು ನಿರ್ವಹಿಸಲು ಚಾಲು ಮಾಡಿದ್ರು. ಇವತ್ತಿನ ಬೆಳಗ್ಗೆ ನಾವು ಮೇಡಮ್ ಅವರಿಗೆ ಡಿಸ್ಚಾರ್ಜ್ ಮಾಡಿದ್ವಿ. ಅವರು ಆಲ್ಮೋಸ್ಟ್ ಕಂಪ್ಲೀಟ್ ರಿಕವರಿ ಆಗಿದ್ದಾರೆ. ಸೊ ಅವರು ನಡ್ಕೋತ್ ಬಂದು ಎಲ್ಲ ಪ್ರೆಸ್ನವರಿಗೆ ಮತ್ತು ಜನತೆಗೆಲ್ಲ ಗಣರಾಜ್ಯೋತ್ಸವದ ಶುಭಾಶಯಗಳನ್ನು ಹಾರೈಸಿ ಅವ್ರು ಈಗ ತಾನೇ ಮನೆಗೆ ಹೋಗಿದ್ದಾರೆ. ಮೇಡಮ್ ಅವ್ರು ಇದೇ ರೀತಿ ಚೆನ್ನಾಗಿ ಊಟ ಮತ್ತು ವ್ಯಾಯಾಮಗಳನ್ನ ಮಾಡ್ತಾ ಹೋದ್ರೆ ಇನ್ನೊಂದು 15 ದಿವಸದಲ್ಲಿ ನಮ್ಮ ಕಾರ್ಯಗಳನ್ನ ಮಾಡಲು ಸ್ಟಾರ್ಟ್ ಮಾಡ್ತಾರೆ. ಇದು ಮೇಡಮ್ ಅವರ ಎಫರ್ಟ್ಸ್ ಮತ್ತು ಎಲ್ಲ ಸ್ವಾಮೀಜಿಯವರ ಆಶೀರ್ವಾದ, ಜನತೆಯ ಆಶೀರ್ವಾದ, ಗುರು ಹಿರಿಯರ ಆಶೀರ್ವಾದ ಮತ್ತು ತಮ್ಮೆಲ್ಲರ ಸಹಕಾರದಿಂದ ಮೇಡಮ್ ಅವರು ಬೇಗನೆ ಚೇತರಿಸಿಕೊಂಡು ತಮ್ಮ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಅದಕ್ಕೆ ತಾವೆಲ್ಲರೂ ಸಹಕಾರ ಮಾಡಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಧನ್ಯವಾದಗಳು. L1 ಮತ್ತು L4 ಕಂಪ್ರೆಷನ್ ಫ್ರಾಕ್ಚರ್ ಆಗಿದ್ದು. ಬಟ್ ಮೇಡಮ್ ಅವರು ಭಾಳ ಚೆನ್ನಾಗಿ ರಿಕವರಿ ಆಗಿದ್ದಾರೆ. ಯಾಕಂದ್ರೆ ಅದು ಯೂಶಲಿ 3 ರಿಂದ 4 ವಾರ ಬೆಡ್ ರೆಸ್ಟ್ ಕೊಡಬೇಕಾಗುತ್ತೆ. ಬಟ್ ಮೇಡಮ್ ಅವರು ಒಳ್ಳೆ ಡೈಟ್ ಮತ್ತು ಎಕ್ಸರ್ಸೈಸ್ ಮತ್ತು ವಿಲ್ ಪವರ್ ಇದರಿಂದ ಮೇಡಮ್ ಅವರು ನಿನ್ನೆ ನಡೆಯಕ್ಕೆ ಸ್ಟಾರ್ಟ್ ಮಾಡಿದ್ರು. ಆಮೇಲೆ ನೀರೋಜ್ ಸರ್ಜನ್ ಜೊತೆಗೆ ನಾವು ಡಿಸ್ಕಸ್ ಮಾಡಿದಾಗ ನೀರೋಜ್ ಸರ್ಜನ್ ಹೇಳಿದ್ರು ಮೇಡಮ್ ಚೆನ್ನಾಗಿ ರಿಕವರ್ ಮಾಡ್ಕೊಂಡಿದ್ದಾರೆ. ಸೊ ಅವ್ರು ನಾವು ಡಿಸ್ಚಾರ್ಜ್ ಮಾಡ್ಬೋದು ಅಂತ. ಅದಕ್ಕೆ ಇವತ್ತು ನಾವು ಡಿಸ್ಚಾರ್ಜ್ ಮಾಡಿ. ಹೌದು. ನಮ್ಮಲ್ಲಿ ನಾವು ಆಕ್ಚುಲಿ 14 ಜನ ಟೀಮ್ ನಾವು ಮೇಡಮ್ ಜೊತೆಗೆ ವರ್ಕ್ ಮಾಡಿದ್ವಿ. ನಮ್ಮ ಜೊತೆಗೆ ಮೇನ್ ಅಂದ್ರೆ ಡಾಕ್ಟರ್ ಸುನೀಲ್, ಇವರು ಫಿಸಿಷಿಯನ್ ಇದ್ದಾರೆ. ಆಮೇಲೆ ವಿಜಯಲಕ್ಷ್ಮಿ ಮೇಡಮ್ ಇದ್ದಾರೆ. ಆಮೇಲೆ ಶ್ರೀನಿವಾಸ್ ಸರ್ ಮತ್ತು ಸುವಿನ್ ಸರ್ ಅಂತ ನ್ಯೂರೋ ಸರ್ಜನ್ ಇದ್ದಾರೆ. ಆಮೇಲೆ ನಮ್ದು ಆರ್ಥೋಪೆಡಿಕ್ ಟೀಮ್. ಆಮೇಲೆ 3 ಜನ ಅನಸೆಟ್, ಶ್ರೀಧರ್, ಶಶಿಧರ್ ಮತ್ತು ಕಲ್ಕೇರಿಸ್ ಅಂತ ಹೇಳಿ ನಾವೆಲ್ಲ ಟೀಮ್ ಆಗಿ ವರ್ಕ್ ಮಾಡಿದ್ವಿ. ಸೊ ಇದರಿಂದ ನಮ್ಗೆ ಮೇಡಮ್ ಅವ್ರನ್ನ ಬೇಗ ಗುಣಮುಖ ಮಾಡಲು ಅನುಕೂಲ ಆಯ್ತು. ನಾವು ಫುಡ್ ಬಂದಾಗಿಂದ ಮೇಡಮ್ ನಾವು ಹೈ ಕ್ಯಾಲ್ಸಿಯಂ ಹೈ ಪ್ರೋಟೀನ್ ಡೈಟ್ ಅಡ್ವೈಸ್ ಮಾಡಿದ್ವಿ. ಅದೇ ಪ್ರಕಾರ ನಾವು ಹೇಳಿದ್ದ ಇನ್ಸ್ಟ್ರಕ್ಷನ್ ಪ್ರಕಾರ ಮೇಡಮ್ ಊಟ ಮಾಡಿದ್ದಾರೆ, ಆಮೇಲೆ ಫುಡ್ ತಗೊಂಡಿದ್ದಾರೆ. ಸೊ ಅದರಿಂದ ಅವರು ವಿಲ್ ಪವರ್ ಮತ್ತು ಒಳ್ಳೆಯ ಊಟ ಮತ್ತು ಬೆಡ್ ರೆಸ್ಟ್ ನಿಂದ ಅವ್ರು ಬೇಗ ಗುಣಮುಖ ಆಗಿದ್ದಾರೆ. ಎಷ್ಟು ದಿನ ಇನ್ನು ರೆಸ್ಟ್? ಇನ್ನೊಂದು 10 ರಿಂದ 12 ದಿವಸ ಅವರಿಗೆ ರೆಸ್ಟ್ ಬೇಕಾಗುತ್ತೆ. ಅದಾದ್ಮೇಲೆ ಅವರು ಕಾರ್ಯವನ್ನು ಸ್ಟಾರ್ಟ್ ಮಾಡ್ಬೋದು. ಮೊದಲಿನಂಗೆ ಆಕ್ಟಿವ್ ಆಗಿ ಕೆಲಸ ಮಾಡ್ತಾರೆ. 100% ರಿಕವರಿ ಆಗುತ್ತೆ. ಥ್ಯಾಂಕ್ ಯು. ಸರ್ ಲೆಟರ್ ಒಂದು ಓದ್ಬಿಡ್ತೀರಿ? ಲೆಟರ್ ಒಂದು ಓದ್ಬೋದಾ? ನೀವು ನಿಮ್ ಕಳಿಸಿದ ಲೆಟರ್ ಒಂದು ಸರ್ ಓಪನ್ ಮಾಡಿ ಕೊಡ್ಬೇಕಂತ ಹೇಳಿ. ಅಲ್ಲದ ಹೃದಯ ಸ್ಪರ್ಶ ಅಲ್ಲ, ಲೆಟರ್ ಓದ್ಬಿಡ್ತೀರ ಸರ್? ನಿಮ್ಗೆ ಏನ್ ಬರ್ತಾರೆ ಸರ್? ಇಲ್ಲಿ ಮುಂದೆ ಬರ್ರಿ ಓದ್ಬಿಡ್ರಿ. Dr. Ravi Patil, I felt more like home than a hospital, and you were nothing short of family to me. During my toughest times, you stood strong by my side, offering unwavering support and care. Your kindness, patience, dedication touched my heart deeply. You were there for me day and night, motivating me to stay strong, never give up.
Your encouragement gave me the strength to heal, and I will forever be grateful for your compassion and expertise. Wish you a very bright future success in your endeavors. With heartfelt gratitude, Mrs. Lakshmi Hepakar. ಥ್ಯಾಂಕ್ ಯು ಥ್ಯಾಂಕ್ ಯು. ಆಯ್ತು ಸ್ವಲ್ಪ ಟೀಮ್ಗಳ ಸ್ವಲ್ಪ ಸ್ವಲ್ಪ ಗ್ರೂಪ್ ಎಲ್ಲ ನೋಡಿ ಸರ್ ನೀವು ಮುಂದೆ ನಿಂತ್ಕೊಳ್ಳೋದು.